ಹಾಯ್, ನಾನು ಪಿ.ಕೆ ಫ್ರಮ್ ಪಿ.ಕೆ ಗೇಮಿಂಗ್ ಕನ್ನಡ. ನಾನಿವತ್ತು ನಮ್ಮ ಚಾನಲ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ. ಇದು ಟೆಕ್ ರಿಲೇಟೆಡ್ ಸೀರೀಸ್ ಆಗಿರುತ್ತೆ. ಯಾರಾದರೂ ಚಾನಲ್ನ ಇವಾಗ ನೋಡ್ತಾ ಇದ್ದರೆ ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿಕೊಂಡು ಇಟ್ಕೊಂಡಿರಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಬಂದು ಅಭಿಷೇಕನ್ ಅವರು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ರು. ಜಿಯೋದವರು ಅಂದರೆ ಅವ್ರದ್ದು ಜಿಯೋ ರೀಚಾರ್ಜ್ ಒಂದು ಆ್ಯಪ್ ಇದೆಯಲ್ಲ, ಮೈ ಜಿಯೋ ಅಂತ. ಅದರಲ್ಲಿ ನಾವು ಎಲ್ಲರೂ 899 ಅಥವಾ 850 ಆ ರೇಂಜ್ನಲ್ಲಿ ರೀಚಾರ್ಜ್ ಮಾಡ್ಕೊತೀವಿ 3 ಮಂತ್ಗೆ. ನಾನು ಹೇಳೋ ಈ ಪ್ಲಾನ್ನ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಮಿನಿಮಮ್ ಒಂದು 50 ರುಪೀಸ್ ಆದರೂ ಉಳಿಸ್ಬೋದಾಗಿರುತ್ತೆ. ಇದು ನಾರ್ಮಲ್ ಆಗಿ ನಾವು ಸ್ಕ್ರೋಲ್ ಮಾಡ್ಕೊತ ಹೋದರೆ ಪ್ಲ್ಯಾನ್ದು ವ್ಯಾಲಿಡಿಟಿ ಅನ್ನೋದು ತೋರಿಸಲ್ಲ. ನಾವಾಗೆ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿದರೆ ಅದು 799 ರುಪೀಸ್ ಅಂತ ಸರ್ಚ್ ಮಾಡಿದರೆ ತೋರಿಸುತ್ತೆ. ಅದ್ರ ಮೂಲಕ ನೀವು ಈ ರೀಚಾರ್ಜ್ನ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಮಗೆ 1.5 GB ಪರ್ ಡೇ ಡಾಟಾ ಬರುತ್ತೆ. ಇದು ಟೋಟಲ್ ಆಗಿ 84 ಡೇಸು ವ್ಯಾಲಿಡೇಟ್ ಇರುತ್ತೆ. ನಿಮ್ಗೆ ಏನಾದರೂ 5G ಅನ್ಲಿಮಿಟೆಡ್ ಬೇಕಂದರೆ ಎಕ್ಸ್ಟ್ರಾ ನೀವು 51 ರುಪೀಸಿಂದು ರೀಚಾರ್ಜ್ ಮಾಡಿಕೊಂಡ್ರೆ ನಿಮ್ಮ ಪ್ಯಾಕ್ದು ವ್ಯಾಲಿಡಿಟಿ ಮುಗಿಯುತ್ತೆ. ನಾನು 5Gದು ಅನ್ಲಿಮಿಟೆಡ್ ಡಾಟಾ ಅನ್ನೋದು ಬರುತ್ತಾ. ಇನ್ನು ಸೆಕೆಂಡ್ ಟೆಕ್ ನ್ಯೂಸ್ ಬಗ್ಗೆ ಹೇಳೋದಾದರೆ, ಇದು ಟೆಕ್ ನ್ಯೂಸ್ ಅಲ್ಲ, ಒಂದು ಕ್ರಿಕೆಟಿಂಗ್ ಇನ್ಫಾರ್ಮೇಷನ್ನು. ಕೇನ್ ವಿಲಿಯಮ್ಸನ್ ಅಂತ ನ್ಯೂಜಿಲೆಂಡ್ ಪ್ಲೇಯರ್ ಇದ್ದಾರಲ್ಲ, ಅವರು 93 ಗೇಮ್ಸ್ನ T20ಯಲ್ಲಿ ಇಂಟರ್ನ್ಯಾಷನಲಲ್ಲಿ ಆಡಿದ್ದಾರೆ. ಅವರು ನವಂಬರ್ 2 ಅಂದರೆ ಇವತ್ತಿನ ದಿನ T20 ಇಂಟರ್ನ್ಯಾಷನಲ್ಗೆ ವಿದಾಯನ ಹೇಳಿದ್ದಾರೆ. ಅದನ್ನ ನಾವು ಟ್ವಿಟರ್ನಲ್ಲಿ ಅವ್ರದ್ದು ನ್ಯೂಜಿಲೆಂಡ್ ಬ್ಲ್ಯಾಕ್ ಕ್ಯಾಪ್ಸ್ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಥರ್ಡ್ ಟೆಕ್ ನ್ಯೂಸ್ ಬಂದು ಶಾರುಖ್ ಖಾನ್ ಇದ್ದಾರಲ್ಲ, ಅವ್ರದ್ದು ಬರ್ತ್ಡೇ ಇದೆ ಇವತ್ತು. ಅವರು ಬರ್ತ್ಡೇ ವಿಶಸ್ಸು ಟ್ವಿಟರ್ನಲ್ಲಿ #1ನಲ್ಲಿ ಟ್ರೆಂಡ್ ಆಗ್ತಾ ಇದೆ. ನಮ್ಮ ಚಾನಲ್ ಮೂಲಕನೂ ಅವ್ರಿಗೆ ವಿಶ್ ಯು ಹ್ಯಾಪಿ ಬರ್ಡೇ ಶಾರುಖ್ ಸರ್. ಇನ್ನು ಫೋರ್ತ್ ಟೆಕ್ ನ್ಯೂಸ್ ಬಂತು ಸ್ವಲ್ಪ ದಿನದ ಹಿಂದೆ, ಅಂದರೆ 3 ಮಂತ್ಸ್ ಬ್ಯಾಕು ಏರ್ಟೆಲ್ ಅವರು ಪರ್ಫ್ಲೆಕ್ಸಿಟಿ ಅನ್ನೋ AI ಮೂಲಕ ಕೊಲ್ಯಾಬ್ ಆಗಿ 18,000 ವರ್ತಿಂದು ಪರ್ಫ್ಲೆಕ್ಸಿಟಿ ಪ್ರೋನ ಫ್ರೀಯಾಗಿ ಲಾಂಚ್ ಮಾಡಿದರು. ಅದಕ್ಕೆ ಟಕ್ಕರ್ ಕೊಡೋ ಥರನೇ ಜಿಯೋದವರು ಜೆಮಿನಿ AI ಅಂತ ಇದೆಯಲ್ಲ, ಅದು ಗೂಗಲ್ದು ಜೆಮಿನಿ ಆ್ಯಪು, ಅದ್ರ ಮೂಲಕ ಕೊಲ್ಯಾಬ್ ಆಗಿ ಫ್ರೀಯಾಗಿ 18 ಮಂತ್ ಆ್ಯಕ್ಸೆಸ್ ಆಫ್ ಜೆಮಿನಿ ಪ್ರೋನ ನೀಡ್ತಾ ಇದ್ದಾರೆ. ಇದ್ರ ವರ್ತ್ ಬಂದು 35,100 ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆನೇ ಯಾರು ಜಿಯೋ ಯೂಸರ್ ಇರ್ತಾರಲ್ಲ, ಅವ್ರ ಏಜು 18 to 25 ಅದ್ರ ಒಳಗಡೆ ಇರ್ತಾರಲ್ಲ, ಅವ್ರಿಗೆ ಅನ್ಲಿಮಿಟೆಡ್ ಪ್ಲ್ಯಾನು ಆಫರಲ್ಲಿ ನಡೀತಾ ಇದೆ. ಇದು ಅಕ್ಟೋಬರ್ 30ಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಕ್ರೈಟೇರಿಯಾ ಏನಂದ್ರೆ, ನೀವು 349 ಇರುತ್ತಲ್ಲ ಅದನ್ನ ರೀಚಾರ್ಜ್ ಮಾಡಿರ್ಬೇಕಾಗಿರುತ್ತೆ. ಅದಕ್ಕೂ ಜಾಸ್ತಿ ಹತ್ರ ನಡೀತಾ, ಮಿನಿಮಮ್ ಅಂದರೆ 349 ರೀಚಾರ್ಜ್ ಮಾಡಿರ್ಬೇಕಾಗತ್ತೆ. ಇನ್ನು ಫಿಫ್ತ್ ಟೆಕ್ ನ್ಯೂಸ್ ಬಂದು IQದವರು IQ15 ಅಂತ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ನವಂಬರ್ 26ನಲ್ಲಿ ಲಾಂಚ್ ಆಗುತ್ತೆ. ಅವ್ರು ಹೇಳಿರೋ ಪ್ರಕಾರ ಇಂಡಿಯಾಸ್ ಫಾಸ್ಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಜೆನ್ ಪ್ರೊಸೆಸರ್ ಇದೆ ಅಂತ ಇದಕ್ಕೆ. ಮತ್ತು ಸ್ಯಾಮ್ಸಂಗ್ ಅವ್ರದ್ದು 2K M14 ಲೀಡ್ OLED ಡಿಸ್ಪ್ಲೇ ಅಂತ ಡಿಸ್ಪ್ಲೇ ಇದೆ. ಅದನ್ನ ಈ ಫೋನಲ್ಲಿ ಯೂಸ್ ಮಾಡ್ತಾರಂತ ಅವ್ರ ಅಫಿಷಿಯಲ್ ಟ್ವಿಟರ್ ಪೇಜ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಎವರ್ ಇನ್ ಆ್ಯಂಡ್ರಾಯ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಡಿಸ್ಪ್ಲೇನ ಫಸ್ಟ್ ಟೈಮ್ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸಿಕ್ಸ್ತ್ ಟೆಕ್ ನ್ಯೂಸ್ ಬಂದು ಪೋಕೋದವರು 11.11 ಅಂತ ಮೆಗಾ ಸೇಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮಗೆ ಅಕ್ಟೋಬರ್ 30ಲಿದ್ದ ಸ್ಟಾರ್ಟ್ ಆಗಿ ನವಂಬರ್ 12ವರೆಗೂ ಇರುತ್ತೆ. ಇದರಲ್ಲಿ ನಮಗೆ 35,000 ಇರೋ ಮೊಬೈಲು 32,000 ಆ ರೇಂಜ್ನಲ್ಲಿ ಸಿಗುತ್ತೆ. ಅಂದರೆ 2 to 3K ಡಿಸ್ಕೌಂಟ್ ಅನ್ನೋದು ಸಿಗುತ್ತಂತ ಅವರು ಮೆನ್ಷನ್ ಮಾಡಿದ್ದಾರೆ ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ನಲ್ಲಿ. ಇವು ಎಲ್ಲ ಇವತ್ತಿನ ಟೆಕ್ ನ್ಯೂಸ್ ಆಗಿತ್ತು. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾವು ಈ ಚಾನಲ್ನಲ್ಲಿ BGMI ರಿಲೇಟೆಡ್ ಆ್ಯಂಡ್ ನ್ಯೂ ಟೆಕ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತ ಹೋಗ್ತೀವಿ. ಇದು ನಮ್ಮ ಫಸ್ಟ್ ಟೆಕ್ ನ್ಯೂಸ್ ಆಗಿತ್ತು. ಇನ್ನು ಡೈಲಿ ಟೆಕ್ ನ್ಯೂಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತ ಹೋಗ್ತೀನಿ. ಅದಕ್ಕೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.